Hi everyone, please support my friend YouTube channel, okay? Coffee with Ramya. She is that one and only waste body. ಏನು ಎಂಜಾಯ್ ಇಲ್ವಾ? ಏನು ಎಂಜಾಯ್? ಹೆಡ್ಡಕ್. ಕನ್ನಡದಲ್ಲಿ ಅವ್ರಿಗೆ ವೆಲ್ಕಮ್ ಮಾಡು ಜಾನ್ಸಿ. ನನಗೆ ಸ್ವಲ್ಪ ಕನ್ನಡ ಬರ್ತಾ ಇಲ್ಲಮ್ಮ. ವೆಲ್ಕಮ್ ಮಾಡು ಅವರಿಗೆ, ಕನ್ನಡದಲ್ಲಿ ಹೇಳು, ಕನ್ನಡದಲ್ಲಿ ಮಾತಾಡು, ಅವ್ರಿಗೆ ಕೇಳು ಊಟ ಆಯ್ತಾ ಅಂತ ಎಲ್ಲ. ಎಲ್ಲರದೇ ಊಟ ಆಯ್ತಾ ಹೇಳಿ ಜಾನ್ಸಿ. ಬೈ ವಾಟ್ ಐ ಕ್ಯಾನ್ ಸೇ, ಆಕ್ಸಿಡೆಂಟ್ ಆಗಿದೆ ಫಾರ್ ಮೈ ಹ್ಯಾಂಡ್. ಏನಾಗಿದೆ? ಆಕ್ಸಿಡೆಂಟ್, ಬೈಕ್ ಆಕ್ಸಿಡೆಂಟ್. ಫೈನಲಿ ಇಲ್ಲಿಗೆ ಬಂದ್ಬಿಟ್ಟೆ. ಬ್ರೇಕ್ ಇದೆ. ಇಷ್ಟೊತ್ತು ಬೇಡಪ್ಪ ಬೇಡ ಅನ್ನಂಗೆ ಆಗೋಗ್ಬಿಟ್ಟಿತ್ತು, ತುಂಬ ತಲೆನೋಯ್ತಿದೆ. ಸೊ ಸ್ವಲ್ಪ ಟೀ ಕುಡಿಯೋಣ ಅಂತ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾಸ್ ಚಾನಲ್, ಕಾಫಿ ವಿತ್ ರಮ್ಯಾ. ಓಕೆ, ನೆನ್ನೆ ವಿಡಿಯೋ ಹೇಗಿತ್ತು? ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಆ್ಯಂಡ್ ತುಂಬ ಜನ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀರಾ. ಸೊ ಎಲ್ರಿಗೂ ತುಂಬಾ ಥ್ಯಾಂಕ್ಸ್, ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಯೂಟ್ಯೂಬಲ್ಲಿ ನನಗೆ ವಾಟ್ಸಪ್ಪಲ್ಲಿ ಕೂಡ ನಂಗೆ ಟೆಕ್ಸ್ಟ್ ಮಾಡಿ ಸಪೋರ್ಟ್ ಮಾಡ್ತಿದ್ದಾರೆ, ವಿಷಸ್ ತಿಳಿಸ್ತಾ ಇದ್ದೀರಾ. ಫಸ್ಟ್ ಯೂಟ್ಯೂಬ್ ಚಾನಲ್ ಮಾಡಿದ್ದೀರಾ, ಸೊ ಕೀಪ್ ಗೋಯಿಂಗ್ ಅಂತ. ಅಂದಾಗಳಿಂದ ನಾನು ಬೇಗ ಇದ್ರೂ ಯಾವ್ದಾದ್ರು ಕೆಲ್ಸಕ್ಕೆ ಲೇಟಾಗೇ ಹೋಗ್ತೀನಿ, ಲೇಟಾಗಿ ಇದ್ರೂ ಅದೇ ಟೈಮ್ಗೆ ಹೋಗ್ತೀನಿ. ಏನೋ ಗೊತ್ತಿಲ್ಲ ಗೈಸ್, ಅದೆಲ್ಲಿ ಟೈಮ್ ಅಡ್ಜಸ್ಟ್ ಆಗುತ್ತೋ ಗೊತ್ತಾಗ್ತಿಲ್ಲ. ಲೇಟ್ ಆದರೂ ಸೇಮ್ ಟೈಮಿಂಗ್, ಬೇಗ ಇದ್ದರೂ ಸೇಮ್ ಟೈಮಿಂಗ್, ಅದೆಲ್ಲಿ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಿಲ್ಲ. ತುಂಬ ಫಾಸ್ಟಾಗಿ ಹೋಗ್ತಾ ಇದೆ. ಸೊ ಬನ್ನಿ ರೆಡಿ ಆಗಬೇಕು. ಆ್ಯಕ್ಚುಲಿ ಲೇಟ್ ಆಗ್ತಿದೆ, ಇಲ್ಲಾಂದರೆ ಸ್ವಲ್ಪ ವರ್ಕ್ ಬೇರೆ ಇದೆ ತುಂಬಾ. ನಿನ್ನೆ ಬೇರೆ ಒಂದೇ ಒಂದು ಸ್ಮಾಲ್ ಇಶ್ಯೂಗೆ ಲೈಕ್ ಹಾಫ್ ಡೇ ವೇಸ್ಟ್ ಆಗಿದೆ ಗೈಸ್. ಆ್ಯಕ್ಚುಲಿ ಆ ಎರರ್ ಏನಂತಲೇ ನೋಡೋಕ್ಕಾಗ್ತಿಲ್ಲ. ಆ್ಯಕ್ಚುಲಿ ನನ್ನ ಸಬ್ಸ್ಕ್ರೈಬರ್ಸ್ ಆದರೂ ಈ ವಿಡಿಯೋ ವ್ಯೂ ಮಾಡ್ತಿರೋದ್ರಲ್ಲಿ ಯಾರಾದರೂ ಸಾಫ್ಟ್ವೇರ್ ಡೆವಲಪರ್ಸ್ ಇದ್ದರೆ ಅವ್ರಿಗೆ ಈ ಪ್ರಾಬ್ಲಮ್ ಅರ್ಥ ಆಗುತ್ತೆ. ಆ್ಯಕ್ಚುಲಿ ಏನು ಇಶ್ಯೂ ಗೊತ್ತಾ? ಇಶ್ಯೂನೇ ಇಲ್ಲ. ಆ್ಯಕ್ಚುಲಿ ಯಾವುದೋ ಡಿ ಬಿಯಲ್ಲಿ ಒಂದು ಕಾಲಮ್ ಇಲ್ಲ, ಅದಕ್ಕೆ ಎರರ್ ಬರ್ತಿದೆ. ಬಟ್ ಇದು ಸ್ಪ್ರಿಂಗ್ ಬೂಟ್ ಅನ್ನೋದಿದೆ ಅಲ್ಲ, ನನಗೆ ಮಿಸ್ಲೀಡ್ ಮಾಡೋಂಗೆ ಅನ್ನಿಸ್ತಿದೆ. ಅಂದರೆ ಎರರೇ ಬೇರೆ ತೋರಿಸ್ತಿದೆ. ಲಾಸ್ಟಲ್ಲಿ ಯಾವುದೋ ಒಂದು ಲೈನಲ್ಲಿ ಎರರ್ ಕೊಟ್ಬಿಟ್ಟಿದೆ ಗೈಸ್. ಗಾಡ್ ರಿಯಲಿ ಐ ವೇಸ್ಟೆಡ್ ಹಾಫ್ ಡೇ ಫಾರ್ ದಟ್. ಆಗೋಯ್ತು, ಏನು ಮಾಡೋಕ್ಕಾಗಲ್ಲ. ಸೊ ಆ್ಯಕ್ಚುಲಿ ನನ್ನ ಮಿಸ್ಟೇಕ್ ಕೂಡ ಇದೆ, ನಾನು ಫುಲ್ ನೋಡ್ಕೋಬೇಕಿತ್ತು. ಸೊ ಟೈಮ್ ಆಗೋಯ್ತು ಗೈಸ್. ಆ್ಯಂಡ್ ಒನ್ ಮೋರ್ ಥಿಂಗ್ ನಂಗೆ ಕೇಳಬೇಕು ಅಂದ್ಕೊಂಡೆ, ಏನಂದರೆ ಇನ್ನೂ ಯಾರಾದರೂ ಜಸ್ಟ್ 10 ರೂಪೀಸ್ ಫೈರ್ ಆ್ಯಂಡ್ ಲವ್ಲಿ, ಅಂದರೆ 10 ರೂಪೀಸ್ ಅಲ್ಲ, ನಾರ್ಮಲ್ ಫೈರ್ ಆ್ಯಂಡ್ ಲವ್ಲಿ ಜಸ್ಟ್ ಪಾಂಡ್ಸ್ ಪೌಡ್ರ್ ಯೂಸ್ ಮಾಡ್ತಾ ಇದ್ದೀರಾ? ಜಸ್ಟ್ ಫೈರ್ ಆ್ಯಂಡ್ ಲವ್ಲಿ ಆ್ಯಂಡ್ ಪಾಂಡ್ಸ್ ಪೌಡರ್ ನಾನು ಯೂಸ್ ಮಾಡ್ತಿದ್ದೀನಿ ಗೈಸ್. ನನ್ನ ಮೇಕಪ್ ಅಂದರೆ ಇಷ್ಟೇ, ಜಸ್ಟ್ ಫೈರ್ ಆ್ಯಂಡ್ ಲವ್ಲಿ, ಪಾಂಡ್ಸ್ ಪೌಡರ್ ಆ್ಯಂಡ್ ಐ ಹ್ಯಾವ್ ಸ್ಟಿಕ್ಕರ್ ಬಾಕ್ಸ್, ಇಷ್ಟೇ. ಬೇರೆ ಏನೂ ಯೂಸ್ ಮಾಡಿಲ್ಲ ಗೈಸ್. ಯಾವುದ್ಯಾವುದೋ ಟ್ರೆಂಡ್ ಸ್ಟಾರ್ಟ್ ಆಗ್ತಿದೆ, ಜನಗಳು ಡೆವಲಪ್ ಆಗ್ತಿದ್ದಾರೆ, ಬಟ್ ನಾನು ಸ್ಟಿಲ್ ಹ್ಯಾಶ್ಟ್ಯಾಗ್ ಡಿಯರ್ ಯೂಸ್ ಮಾಡ್ತಿದ್ದಾರೆ. ಕಮೆಂಟ್ ಮಾಡಿ, ಜಸ್ಟ್ ನೋಡಿ. ನನಗೆ ನಗು ಬರುತ್ತೆ ಆ್ಯಕ್ಚುಲಿ, ಬಟ್ ಚೇಂಜ್ ಆಗಬೇಕು. ಬಟ್ ಏನು ಮಾಡೋದು, ಸ್ಟಾರ್ಟ್ ಕ್ಲಿಯರ್ ಓನ್ಲಿ. ಸೊ ಇನ್ನೇನು ಸಮಾಚಾರ? ಹೇಗಿತ್ತು ನನ್ನ ಫಸ್ಟ್ ವೀಡಿಯೋ? ಚೆನ್ನಾಗಿತ್ತಾ? ಎಲ್ಲಿಗೂ ಎಂಟರ್ಟೈನ್ಮೆಂಟ್ ಆಯಿತಾ? ಎಂಟರ್ಟೈನ್ಮೆಂಟ್ ಇನ್ ದ ಸೆನ್ಸ್ ಅದರಲ್ಲಿ ಏನು ಅಷ್ಟೊಂದು ನಾನು ನಿಮಗೆ ಎಂಟರ್ಟೈನ್ ಮಾಡಿಲ್ಲ, ನನ್ನ ಬಗ್ಗೆ ಹೇಳಿದ್ದೀನಿ. ಖುಷಿ ಆಯಿತಾ? ಖುಷಿಯಾಗಿದೆ ಅಂದ್ಕೊತೀನಿ. ರೆಡಿ ಆಗಬೇಕು ಬೇಗ ನಿಮ್ಮ ಜೊತೆ ಮಾತಾಡಿಸಿದ್ರೆ ನಾನು ರೆಡಿ ಆಗೋಲ್ಲ, ನಂಗೆ ಗೊತ್ತು. ಸೊ ರೆಡಿ ಆಗಿಬಿಟ್ಟು ಮತ್ತೆ ಸಿಗ್ತೀನಿ ಗೈಸ್. ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಡೈಲಿ ರೋಟೀನ್ ಏನಿಲ್ಲ, ಒಂದು ಸ್ಟಿಕ್ಕರ್ ಹಾಕ್ಬಿಟ್ಟು ಫೈನಲಿ ಪೌಡರ್ ಹಾಕಿ ಜಸ್ಟ್ ಈ ಆಲ್ಡೆ ಹಾಕ್ಕೊಂಡು ಬಂದಿದ್ದೀನಿ. ಆ್ಯಂಡ್ ನಂಗೆ ಗೊತ್ತಿದ್ದಾನೆ ಆ್ಯಕ್ಚುಲಿ, ಅವಾಗ ಹೇಳ್ದೆ ಅಲ್ಲ ಪಾಂಚ್ ಪೌಡರ್ ಫೈರ್ ಆ್ಯಂಡ್ ಲವ್ಲಿ ಅಂತ. ನನ್ನ ಡಿಗ್ರಿ ಫ್ರೆಂಡ್ಸ್ ಎಲ್ಲ ಆ್ಯಕ್ಚುಲಿ ಸೇಮ್ ಯೂಸ್ ಮಾಡ್ತಾಯಿದ್ರು ಗೈಸ್. ಸ್ಟಿಲ್ ಯೂಸ್ ಮಾಡ್ತಿದ್ದೀರಾ ನೀವು? ಅಂದರೆ ಡಿಗ್ರಿ ರೂಮ್ಮೇಟ್ಸ್ ಆ್ಯಂಡ್ ಅಪೋಸಿಟ್ ರೂಮ್ಮೇಟ್ಸ್ ಅಂದರೆ ಅರ್ಥ ಆಗುತ್ತೆ ಅವ್ರಿಗೆ. ನೀವು ಸ್ಟಿಲ್ ಯೂಸ್ ಮಾಡ್ತಿದ್ರೆ ಕಮೆಂಟ್ ಮಾಡಿ. ಇನ್ನೂ ಯಾರಾದರೂ ಯೂಸ್ ಮಾಡ್ತಿದ್ರೆ ಕಮೆಂಟ್ ಮಾಡಿ, ನೋಡೋಣ. ಅಂದರೆ ನಂಗೊಂಥರ ಖುಷಿ ಆಗುತ್ತೆ, ನಾನು ಒಬ್ಬಳೇ ಯೂಸ್ ಮಾಡ್ತಿದ್ದೀನಿ ಅಂತ ಅಂದ್ಕೊತೀನಿ. ಲೇಟ್ ಆಗಿಬಿಟ್ಟಿದೆ ಗೈಸ್, ಹೋಗೋಣ ಬನ್ನಿ ಆಫೀಸ್ಗೆ. ಮತ್ತೆ ಸಿಗ್ತೀನಿ. ಆ್ಯಕ್ಚುಲಿ ನಾನು ಏನು ಹೇಳೋಕ್ಕೆ ಬಂದೆ ಅಂದರೆ, ನಾನು ಡೈಲಿ ರೊಟೀನ್ ಆ್ಯಕ್ಚುಲಿ ಏನಿಲ್ಲ. ಆ್ಯಕ್ಚುಲಿ 8:10ಗೆ ಎದ್ದೇಳ್ತೀನಿ. ಅಲಾರಾಮ್ 8 ಬಂದರೆ 8:10ಗೆ ಎದ್ದೇಳ್ತೀನಿ. ಹೋಗಿ ಫ್ರೆಶ್ ಆಗಿಬಿಟ್ಟು ರೆಡಿಯಾಗಿ ಟಿಫನ್ ಮಾಡಿಕೊಂಡು, ಟಿಫನ್ ಇದ್ದರೆ ಪಿ ಜಿಯಲ್ಲಿ ತಿಂತೀನಿ. ಆ್ಯಕ್ಚುಲಿ 9:40, 9:50, 10ಗೆ ಹೋಗ್ತೀನಿ ನಾನು ಟಿಫನ್. ಒಂದೊಂದು ತಡಿ ಇರುತ್ತೆ, ಒಂದೊಂದು ತಡಿ ಇರೋಲ್ಲ. ನಮ್ಮಮ್ಮ ಆದರೆ ಯಾವಾಗಲೂ ಉಳಿತಾನೇ ಇರುತ್ತೆ, ಬೇಗ ಟಿಫನ್ ಮಾಡು ಅಂತ. ಗೈಸ್, ಇಟ್ಸ್ ಮೈ ಲುಕ್ ಟುಡೇ.
ಬಂದ್ಬಿಟ್ಟೆ ಆಫೀಸಲ್ಲಿ ಹೋಗ್ತಾ ಇದ್ದೀನಿ. ಫೈನಲಿ ಇಲ್ಲಿಗೆ ಬಂದ್ಬಿಟ್ಟೆ. ಬ್ರೇಕ್. ಇವಾಗ ಸ್ವಲ್ಪ ನಗ್ತಾ ಇದ್ದೀನಿ. ಇಷ್ಟೊತ್ತು ಬೆಳಗ್ಗೆ ನನಗೆ ಬಾಯಲ್ಲಿ ಬಂದಾಗಲಿಂದ ಟಾರ್ಚರ್ ಆಗೋಗ್ಬಿಟ್ಟಿತ್ತು ಗೊತ್ತಾ. ಅಂದರೆ ಅದು ಇದು ಆ ಕೆಲಸ ಈ ಕೆಲಸ ಗ್ರೂಪಲ್ಲಿ ಮೆನ್ಷನ್ ಮಾಡ್ತಾನೆ ಇರ್ತಾರೆ. ಆ್ಯಂಡ್ ದೊಡ್ಡ ತಲೆನೋವು ಅಂದರೆ ಗಾಯ್ಸ್ ಹೇಳಿಲ್ಲಲ್ಲ, ಮಾರ್ನಿಂಗ್ ಬಂದಿದ ತಕ್ಷಣ ಸ್ಕ್ರಮ್ ಅದೇ ದೊಡ್ಡ ತಲೆನೋವು ಆ್ಯಕ್ಚುಲಿ. ಅಂದರೆ ಸ್ಕ್ರಮ್ ಸ್ಟಾರ್ಟ್ ಆಗೋದು ಓಕೆ 10 to 15 minutes ಓಕೆ, ಬಟ್ 10 to 15 minutesಯಿಂದ 1 hourವರೆಗೂ ಲ್ಯಾಗ್ ಆಗಿಬಿಡುತ್ತೆ ಗೈಸ್. ಆ್ಯಕ್ಚುಲಿ ಏನಕ್ಕೆ ಲ್ಯಾಗ್ ಆಗುತ್ತೆ ಅಂದರೆ ನೆನ್ನೆ ಏನು ಮಾಡಿದ್ವಿ, ನಾಳೆ ಏನು ಮಾಡಿದ್ವಿ ಅಂತ ಹೇಳೋದು, ಅವ್ರು ಇನ್ನೂ ಏನಕ್ಕೆ ಪೆಂಡಿಂಗ್ ಇದೆ ಅನ್ನೋದು, ಬೈಯೋದು ಇದೇ ಆಗಿಬಿಡುತ್ತೆ. ಸೊ ಅದಕ್ಕೆ ಸ್ಕ್ರಮ್ ಎಲ್ಲ 1 hour ಲೇಟಾಗಿ ಬೆಳಿಗ್ಗೆ ಅಲ್ಲೇ ಫಸ್ಟ್ ತಲೆನೋವು ಬಂದುಬಿಡ್ತು. ಇವತ್ತು ಸ್ವಲ್ಪ ಅಂದರೆ ಎಲ್ಲ ದಿನಕ್ಕೂ ಬೆಟರ್. ಇವತ್ತು ಸ್ವಲ್ಪ ಬೇಗನೆ ಆಯಿತು ಆ್ಯಕ್ಚುಲಿ. ನಮ್ಮ ಸ್ಕ್ರಮ್ ಮಾಸ್ಟರ್ ಇಲ್ಲ, ಮ್ಯಾನೇಜರ್ ತೊಗೊಂಡಿದ್ರು, ಸೊ ಬೇಗ ಆಗೋಯ್ತು. ಅವ್ರು ತಗೊಂಡಿದ್ರೆ ಅನ್ಕ ತುಂಬ ಲೇಟ್ ಮಾಡ್ತಾರೆ, ಅಂದರೆ ಡಿಟೇಲಾಗಿ ಅಪ್ಡೇಟ್ ಕೇಳ್ತಾರೆ, ಸೊ ಅದಕ್ಕೆ ಲೇಟ್ ಆಗುತ್ತೆ ಆ್ಯಕ್ಚುಲಿ. ಹಂಗೆ ಸ್ವಲ್ಪ ಕ್ಯೂರಿಟಿಕ್ಲೀಡ್ ನಮ್ಮ ಫ್ರೆಂಡ್ ಸ್ನ್ಯಾಕ್ಸ್ ತಂದಿದ್ರು, ಸೊ ತಿನ್ಕೊಂಡು ಹಿಂಗೆ ಟೈಮ್ ಪಾಸ್ ಮಾಡಿಕೊಂಡು ಎಷ್ಟೊತ್ತಿಗೆ ಟೈಮ್ ಆಗೋಗಿತ್ತು 7:30 ಅಂತ ವೆಯ್ಟ್ ಮಾಡ್ತಾ ಇದ್ದಿಲ್ಲ ಲಾಗೌಟ್ ಮಾಡೋಕ್ಕೆ. ಟೈಮ್ ಆಗೋದೇ ತಡ, ಬ್ಯಾಗೆಲ್ಲ ಹಾಕ್ಕೊಂಡು ಬಂದ್ಬಿಟ್ಟಿದೆ. ಸ್ಕೂಲ್ ಮಕ್ಕಳು ಲಾಸ್ಟ್ ಬೆಲ್ ರಿಂಗೋಸ್ಕರ ಕಾಯ್ದಂಗೆ ನಾನು 7:30ಗೋಸ್ಕರ ಕಾಯ್ತೀನಿ ಡೈಲಿ. ಯಾಕಂದರೆ ನಾನು 10:30ಗೆ ಹೋಗ್ತೀನಿ, ಆ ಟೈಮಲ್ಲಿ 10:20, 30 ಸೊ ಎಕ್ಸಾಕ್ಟ್ 10 hours ಅಂತೇಳಿ 7:30ವರೆಗೂ ವೆಯ್ಟ್ ಮಾಡ್ತೀನಿ. ಸ್ವಲ್ಪ ಕೆಲಸ ಇದ್ದರೆ ಇರ್ತೀನಿ, ಇಲ್ಲಾಂದರೆ ಜಂಪ್. ಫೈನಲಿ ಲಾಗೌಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸರಿ ಟ್ರಾಫಿಕ್ ಇದೆ, ಮಳೆ ಬೇರೆ ಬರ್ತಾ ಇದೆ ನೋಡಿ ಆ ಕಡೆ. బట్ ನಮ್ಮ రూట్ ఇక్కడే. లైక్ వ్యూవర్స్కి సబ్స్క్రైబర్స్కి నా వ్లాగ్లో చెప్పిన ఏ రోజు నుంచి నువ్వు కూడా వస్తా అని చెప్పు వాళ్ళకి ఏదో ఒకటి. హాయ్ ఝాన్సీ, వెల్కమ్ టు మై ఛానల్. హాయ్ రమ్య, హాయ్ ఎవ్రీవన్. చాలా చెప్పు సరిగా ఈ పక్క వచ్చి. హాయ్ ఎవ్రీవన్, ప్లీజ్ సపోర్ట్ మై ఫ్రెండ్ యూట్యూబ్ ఛానల్. ఓకే, కాఫీ విత్ రమ్య. She is that one and only waste body. Yeah. Besides me. ನಿನ್ನ ಹೇಳಿದೆ ಅಲ್ವಾ ಫ್ರೆಂಡ್ಸ್, ನಾನು ಲೈಕ್ ಆ ಫ್ಲವರ್ಸ್ ತಂದಿದ್ಲು ಅಂತ. ಆಗ ಅವಳು ಇವಳೆ ಆ್ಯಕ್ಚುಲಿ. ನೋಡಿ ಅವ್ರ ಲೈಫ್ ಬೆಟರ್. ಮಾರ್ನಿಂಗ್ ಬೇಗ ಹೋಗ್ತಾರೆ, ಸಂಜೆ ಬೇಗ ಬರ್ತಾರೆ, ಎಂಜಾಯ್ ಮಾಡ್ತಾರೆ. ಏನು ಎಂಜಾಯ್ ಇಲ್ಲ, ಏನು ಎಂಜಾಯ್. ಹೆಡ್ಡಕ್. ಕನ್ನಡದಲ್ಲಿ ಅವ್ರಿಗೆ ವೆಲ್ಕಮ್ ಮಾಡು ಝಾನ್ಸಿ. ನನಗೆ ಸ್ವಲ್ಪ ಕನ್ನಡ ಬರ್ತಾ ಇದಮ್ಮ. ವೆಲ್ಕಮ್ ಮಾಡು ಅವರಿಗೆ, ಕನ್ನಡದಲ್ಲಿ ಹೇಳು, ಕನ್ನಡದಲ್ಲಿ ಮಾತಾಡು, ಅವ್ರಿಗೆ ಕೇಳು ಊಟ ಆಯ್ತಾ ಅಂತ ಎಲ್ಲ. ಎಲ್ಲರದೇ ಊಟ ಆಯ್ತಾ? ಏನು ಏನು ಗೈಸ್ ನೋಡಿ ನೋಡಿ ಅವಳು ಕನ್ನಡ. ಎಲ್ಲರದ್ದು ಊಟ ಆಯ್ತಾ ಅಂತೆ. ಚೆನ್ನಾಗೇ ಮಾತಾಡ್ತಿದ್ಯಾ ಅಲ್ವಾ? ದೆನ್ కూని మాట్లా కన్నడని కూని చేస్తున్నాను అంటున్నా. అది కన్నడలోనే చెప్పు బంగారు. కన్నడలో రాదని కూని చేస్తున్నానని చెప్తున్నా బంగారు. కన్నడలో మాట్లాడదాం గైస్, ఈ పిల్లతో కొంచెం కన్నడ అయినా వస్తుంది.
మా ఆఫీస్లో మంచిగా ఇండిపెండెన్స్ డే డెకరేట్ చేస్తా అండి పాప. మా వాళ్ళు 3 రోజులు మింటి చేస్తామన్నారు. నాకు బేజా వర్కింగ్ అవర్స్లో వర్క్ చేయాలంట. వర్క్ అయిపోయిన తర్వాత అది డెకరేట్ ఎవరు పోతారు నాకు ఉంది ఎప్పుడు టైం తెలుసా ప్రతి ఒక్కరు సెల్ఫిష్ అయిపోయినారు. సాఫ్ట్వేర్ డెవలపర్ లైఫ్ అండి ఎలా అనుకుంటున్నారు వాళ్ళు, అసలు ఎంతైనా హింసించాలనుకుంటున్నారా ఏంటి? ಗಾಯ್ಸ್ ಇದು ಏನೋ ಗಾಯ ಆಗ್ಬಿಟ್ಟಿದೆ ನೋಡಿ. ಒಂದು ಸೆಕೆಂಡ್ ಇರಿ, ನೋಡಿ ಇಲ್ಲಿ కితుకోబెట్టిదాడే ఏనో అక్కండు. ఏం చేస్తావు చెప్పు, కన్నడలో వాళ్ళకి అర్థం కావట్లేదు. ఏమైంది చెప్పు ఫస్ట్ ఆడ. బైక్ గుద్దింది. అది కన్నడలో చెప్పు, వాళ్ళకి అర్థం కాలేదు కదా. నాకు ರಾದು కదా చెప్పు వాళ్ళకి ಫಸ್ಟ್. ನೋಡಿ ಗೈಸ್ ಕೇಳಿ ಒಳಗೆ ಏನಾಗಿದೆ ಅಂತ. ಹೆಂಗ್ ಮಾಡ್ಕೊಂಡಿದ್ದಾಳೆ ನೋಡಿ. ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತಾಳೆ ಬಟ್ ಮಾತಾಡ್ತಾ ಇಲ್ಲ. ಹೇಳಿ ಹೇಳಿ ಝಾನ್ಸಿ. ಬೈಕ್ ವಾಟ್ ಐ ಕ್ಯಾನ್ ಸೇ ಆಕ್ಸಿಡೆಂಟ್ ಆಗಿದೆ ಫಾರ್ ಮೈ ಹ್ಯಾಂಡ್. ಏನಾಗಿದೆ? ಆಕ್ಸಿಡೆಂಟ್. ಬೈಕ್ ಆಕ್ಸಿಡೆಂಟ್ ಆಗಿದೆಯಾ? ಹ್ಯಾಂಡಿಗೆ. ಮಾರ್ನಿಂಗಿಂದ ತುಂಬಾ ಬೋರ್ ಆಗ್ತಿತ್ತು ಗೈಸ್. ವ್ಲಾಗ್ ತುಂಬ ಒಬ್ಬಳೇ ಅಂದರೆ ಬೇಜಾರಾಗ್ತಾಯಿತ್ತು. ಜಸ್ಟ್ ರೂಮ್ಗೆ ಬಂದೆ, ತುಂಬ ಎಂಟರ್ಟೈನ್ ಆಯಿತು. ನಮ್ಮ ಹುಡುಗಿ ತುಂಬಾ ಎಂಟರ್ಟೈನ್ಮೆಂಟ್ ಕೊಡ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಸ್ಟ್ವರೆಗೂ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಫಿ ವಿತ್ ರಮ್ಯಾಸ್ ಚಾನಲ್. ಥ್ಯಾಂಕ್ ಯು ಸೋ ಮಚ್.